of you doing very well in your home. So before we going to start this class, I will ask you few questions. Okay, are you ready to answer? Okay. ನಿಮಗೆಲ್ಲರಿಗೂ ಒತ್ತಕ್ಷರ ಅಂದ್ರೆ ಏನು ಅಂತ ಗೊತ್ತಾ? ವಾಟ್ ಈಸ್ ಒತ್ತಕ್ಷರ? ಒತ್ತಕ್ಷರ ಅಂದ್ರೆ ಒಂದು ಅಕ್ಷರ ತನ್ನದೇ ಆದಂತ ಒತ್ತಕ್ಷರ ಹೊಂದಿರುವುದಕ್ಕೆ ನಾವು ಒತ್ತಕ್ಷರ ಅಂತ ಕರಿತೀವಿ ಅಲ್ವಾ. ಅದರಲ್ಲಿ ಒತ್ತಕ್ಷರ ಯಾವಾಗಲೂ ಅಕ್ಷರದ ಕೆಳಗಡೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡ ಅಂದರೆ ತಗೊಳ್ಳಿ ಅಲ್ವಾ. ಇದರಲ್ಲಿ ಒತ್ತಕ್ಷರ ಎಲ್ಲಿದೆ? ನಗೆ ಒತ್ತಕ್ಷರ ಇದೆ. ಹಾಗಿದ್ರೆ ಇದು ನ ಅಕ್ಷರದ ಒತ್ತಕ್ಷರ ಅಲ್ವಾ. ಇದಕ್ಕೆ ನಾವು ಸಜಾತಿ ಒತ್ತಕ್ಷರ ಅಂತಾನೂ ಕರಿತೀವಿ. ಇನ್ನೊಂದು ವಿಜಾತಿ ಒತ್ತಕ್ಷರ ಅಂತ ಕರಿತೀವಿ. ಒತ್ತಕ್ಷರದಲ್ಲಿ ಎರಡು ವಿಭಾಗಗಳಿರ್ತವೆ, ಒಂದು ಸಜಾತಿ, ಇನ್ನೊಂದು ವಿಜಾತಿ. ಹಾಗೆ ಹಿಂದಿಲೂ ಇರುತ್ತೆ ಆಯ್ತಾ. ಇನ್ನೊಂದು ಎಕ್ಸಾಂಪಲ್ ಉತ್ಸವ ಅಲ್ವಾ. ಇದರಲ್ಲಿ ಎಲ್ಲಿ ಒತ್ತಕ್ಷರ ಇದೆ? ತಗೆ ಅಲ್ವಾ. ಯಾವ ಒತ್ತಕ್ಷರ? ತ ಒತ್ತಕ್ಷರ ಇದೆಯೋ ಬೇರೆ ಅಕ್ಷರದಿದೆಯೋ? ಬೇರೆ ಅಕ್ಷರದ್ದು ಅಲ್ವಾ. ಒಂದು ಅಕ್ಷರ ಬೇರೊಂದು ಒತ್ತಕ್ಷರ ಹೊಂದಿರುವುದಕ್ಕೆ ನಾವು ವಿಜಾತಿ ಒತ್ತಕ್ಷರ ಅಂತ ಕರಿತೀವಿ. ಹಾಗೆ ಹಿಂದಿಲೂ ಸಜಾತಿ ಮತ್ತೆ ವಿಜಾತಿ ಒತ್ತಕ್ಷರ ಅಂತ ಇರುತ್ತೆ. ನಾವು ಒತ್ತಾಕ್ಷರಕ್ಕೆ ಹಿಂದಿಲಿ ಜೋಡಾಕ್ಷರ ಅಂತ ಕರಿತೀವಿ. ಏನಂತ ಕರಿತೀವಿ? ಜೋಡಾಕ್ಷರ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ಸ್, everybody open your textbook, page number 8. Here it is. So today we are going to start a new lesson, is Jodakshar Abhyas 1. Okay, in that page number 8, seeing the yellow color box, isn't it? There are few words are there. In that I will tell which are those words. Ganna, बिल्ली, कुत्ता, बच्चा, सज्जा, गुस्सा, चुट्टी, डिब्बा, चप्पर, हिम्मत और गड्डी. So students, let's learn those jodakshar in detail. Okay, what are you seeing in this picture? Yes, sugarcane, isn't it? Isn't it sweet? Yes. So what we call sugarcane in Kannada? ಕಬ್ಬು ಅಲ್ವಾ. ಕಬ್ಬು ಅಂತ ಕರಿತೀವಿ. ಯಾರಿಗಾದ್ರೂ ಹಿಂದಿಲಿ ಏನಂತ ಕರಿತೀವಿ ಅಂತ ಗೊತ್ತಾ? ಹಿಂದಿಲಿ ಗನ್ನ ಅಂತ ಕರಿತೀವಿ. ಏನಂತೀವಿ? ಗನ್ನ. ಗನ್ನಗೆ ಏನಂತೀವಿ? ಕನ್ನಡದಲ್ಲಿ ಕಬ್ಬು ಅಂತ ಕರಿತೀವಿ. ಸೊ इन दिस वर्ड इस शब्द में न की जोड़ाक्षर लिखी गई है. ठीक है, तो यहाँ पे हम गन्ना लिखते हैं. हमेशा पहली अक्षर ऐसे ही रहती है हमेशा. ओके, गन्नादल्ली इन दिस वर्ड द जोड़ाक्षर इज न. ಆಯ್ತಾ. ಗನ್ನದಲ್ಲಿ ಒತ್ತಾಕ್ಷರ ನಗೆ ಇದೆ ಅಲ್ವಾ. ಈ ಎರಡು ನ ಹೊಂದಿದೆ ಆಯ್ತಾ. ನಾವಿದನ್ನ ಬರೆಯೋಣ. ಗನ್ನ ಅಂತ ಫಸ್ಟ್ ಬರ್ಕೊಳ್ಳೋಣ ಆಯ್ತಾ. ಯಾವ ಅಕ್ಷರಿಗೆ ಒತ್ತಕ್ಷರ ಇದೆ? ನಗೆ ಅಲ್ವಾ. ಫಸ್ಟ್ ನ ಬರೆಯೋಣ. ಅದಾದ ತಕ್ಷಣ ನಗೆ ಹಾಗೆ ಬರೆಯೋಣ. ಇದಕ್ಕೆ ಏನ್ ಹಾಕಬೇಕು ಅಂತ ಅಂದ್ರೆ ಹಲಂತ್ ಅಂತ ಇರುತ್ತೆ ಆಯ್ತಾ. ಅದು ಸ್ಲ್ಯಾಂಟಿಂಗ್ ಸ್ಟ್ರೋಕ್ ಅಂತ ಇರುತ್ತೆ ಆಯ್ತಾ. ಸ್ಲ್ಯಾಂಟಿಂಗ್ ಸ್ಟ್ರೋಕ್, ಇದಕ್ಕೆ ನಾವು ಹಲಂತ್ ಅಂತ ಕರಿತೀವಿ ಹಿಂದಿಲಿ. ಇದನ್ನ ನ ಅಕ್ಷರಕ್ಕೆ ಹಾಕಿದ ಮೇಲೆ ಅರ್ಧ ನ ಆಗುತ್ತೆ ಅಲ್ವಾ. ಅವಾಗ ಏನಾಗುತ್ತೆ? ಇದನ್ನ ಫಸ್ಟ್ ಬರೆದು ಆಮೇಲೆ ಈ ನ ಬರೀಬೇಕು. ಅವಾಗ ನ ಆಗುತ್ತೆ. ಕನ್ನಡ ನ ಆಗುತ್ತೆ ಆಯ್ತಾ. ನೆಕ್ಸ್ಟ್ ಒನ್. ಓಕೆ, ವಾಟ್ ಆರ್ ಯು ಸೀಯಿಂಗ್ ಇನ್ ದಿಸ್ ಪಿಕ್ಚರ್? Yes, cat. Isn't it cute? Yes. So, what we call cat in Kannada? ಬೆಕ್ಕು ಅಂತ ಕರಿತೀವಿ ಅಲ್ವಾ. ಹಾಗಾದ್ರೆ ಹಿಂದಿಲಿ ಏನಂತ ಕರಿತೀವಿ? ಯಾರಿಗೂ ಗೊತ್ತಾ? ಹಿಂದಿಲಿ ಬಿಲ್ಲಿ ಅಂತ ಕರಿತೀವಿ ಅಲ್ವಾ. ಸೊ ಇನ್ ದಿಸ್ ವರ್ಡ್ ವೇರ್ ಇಸ್ ಜೋಡಾಕ್ಷರ? ಲ. ಲಗೆ ಜೋಡಾಕ್ಷರ ಇದೆ
ಅಲ್ವಾ. ಫಸ್ಟು ಇದನ್ನು ಬರ್ಕೊಳ್ಳೋಣ, ಬಿಲ್ ಅಲ್ವಾ. ಈಗ ಲಗೆ ಒತ್ತಕ್ಷರ ಇದೆ ಅಲ್ವಾ. ಫಸ್ಟು ಲ ಬರ್ಕೊಳ್ಳೋಣ. ಅದಾದ ತಕ್ಷಣ again we have to write same, and after this we have to add halant at the below of the letter. Okay, when we put halant to the word, it became half la. Okay, half la. After we have to write first la, half la, and the full one. Okay, ಅವಾಗ ಏನಾಗುತ್ತೆ, ಈ ಲ ಆಗುತ್ತೆ. ಆಯ್ತಾ, ಅರ್ಥ ಆಯ್ತಾ. ಫಸ್ಟು ಲ ಹಾಕಬೇಕು, ಲ ಹಾಗೆ ಹಾಕ್ಬಿಟ್ಟು ಅದಾದ ತಕ್ಷಣ ಹಲಂತ ಹಾಕಿದ್ಮೇಲೆ ಅದ ಆಗುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್, ವಾಟ್ ಆರ್ ಯು ಸೀಯಿಂಗ್ ಇನ್ ದಿಸ್ ಪಿಕ್ಚರ್? ಎಸ್, ಡಾಗ್, isn't it? Yes. So what we call dog in Kannada? ನಾಯಿ ಅಂತ ಕರಿತೀವಿ ಅಲ್ವಾ. ಯಾರಿಗಾದ್ರೂ ಹಿಂದಿಲಿ ಏನಂತ ಕರಿತೀವಿ ಅಂತ ಗೊತ್ತಾ? ಕುತ್ತ ಅಂತ ಕರಿತೀವಿ. ಹಿಂದಿಲಿ ಏನಂತೀವಿ? ಕುತ್ತ ಅಂತ ಕರಿತೀವಿ. ಓಕೆ, ಫಸ್ಟ್ ವಿ ಹ್ಯಾವ್ ಟು ರೈಟ್ ದಿಸ್ ಒನ್. ಇದರಲ್ಲಿ ಯಾವುದು ಒತ್ತಕ್ಷರ ಒಂದಿದೆ, ಯಾವ್ದು ಜೋಡಾಕ್ಷರ ಒಂದಿದೆ ಹಿಂದಿಲಿ? ತ ಅಲ್ವಾ. ಫಸ್ಟ್ ಕುತ್ತ ಅಂತ ಬರ್ಕೊಳ್ಳೋಣ. After this, ta beribu. Okay. After that, again we have to write same as this, and we have to add halant below the letter. Then it becomes half ta. Okay. So first we have to put half ta, and after that we have to write this ta. Okay. ಅವಾಗ ಇದು ಏನಾಗುತ್ತೆ? ಕನ್ನಡದ್ದು ಒತ್ತಕ್ಷರ ಆಗುತ್ತೆ. ಆಯ್ತಾ, ಗೊತ್ತಾಯ್ತಾ? ಫಸ್ಟ್ ತ, ಆಫ್ಟರ್ ದ ತ ವಿ ಹ್ಯಾವ್ ಟು ಪುಟ್ ಹಲಂತ್, ದೆನ್ ಇಟ್ ಬಿಕಮ್ ಹಾಫ್ ತ. ಓಕೆ, ಸೊ ಸ್ಟೂಡೆಂಟ್ಸ್, ವಾಟ್ ಇಟ್ ಸೀನ್ ಇನ್ ದಿಸ್ ಪಿಕ್ಚರ್? ಎಸ್, ಚೈಲ್ಡ್, isn't it? ಸೊ ಮಗು ಅಂತ ಕನ್ನಡದಲ್ಲಿ ಕರಿತೀವಿ ಅಲ್ವಾ. ಹಾಗಾದ್ರೆ ಹಿಂದಿಲಿ ಏನಂತ ಕರಿತೀವಿ? ಬಚ್ಚ ಅಂತ ಕರಿತೀವಿ. ಹಿಂದಿಲಿ ಅಂತೀವಿ ಬಚ್ಚ ಅಂತ ಕರಿತೀವಿ. ಹಿಯರ್ ಬಚ್ಚ, ಕನ್ನಡದಲ್ಲಿ ಮಗು, ಇನ್ ಇಂಗ್ಲಿಷ್ ಚೈಲ್ಡ್. ಓಕೆ, ಫಸ್ಟ್ ವಿ ಹ್ಯಾವ್ ಟು ರೈಟ್ ಬಚ್ಚ. ಹಿಯರ್ ಇನ್ ದಿಸ್ ವರ್ಡ್, ವೇರ್ ಇಸ್ ದ ಜೋಡಾಕ್ಷರ? ಎಸ್, ಚ ಅಲ್ವಾ. ಯಾವ ಅಕ್ಷರಕ್ಕೆ ಜೋಡಾಕ್ಷರ ಹೊಂದಿದೆ? ಚ ಅಲ್ವಾ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಬಚ್ಚ. After that we have to write cha first, and after that again we have to write cha, and to this cha we have to add halant. Okay, this slant stroke we can call it as halant. Then it become half cha, ardha cha ಆಗುತ್ತೆ. ಅವಾಗ ನಾವು ಫಸ್ಟ್ ಈ ಚ ಹಾಕಬೇಕು, ಆಮೇಲೆ ಇನ್ನೊಂದು ಚ ಹಾಕಬೇಕು. ಓಕೆ, ಅವಾಗ ಕನ್ನಡದಲ್ಲಿ ಈ ಚ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಎಸ್, ವೆರಿ ಗುಡ್. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ಹಿಯರ್ ವಾಟ್ ಆರ್ ಯು ಸೀಯಿಂಗ್ ಇನ್ ದಿಸ್ ಪಿಕ್ಚರ್? ದೇರ್ ಆರ್ ಸೋ ಮೆನಿ ಡೆಕೋರೇಟಿವ್ ಐಟಮ್ಸ್, isn't it? Decorative items on your pages, on the box or gift box, isn't it? And also to the flower vase, and also we can decorate our room also, house also, isn't it? ಹಾಗಿದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಅಲಂಕೃತ ಅಂತ ಕರಿತೀವಿ. ಆಯ್ತಾ? ಹಾಗಿದ್ರೆ ಹಿಂದಿಲಿ ಏನಂತ ಕರಿತೀವಿ? ಯಾರಿಗಾದ್ರೂ ಗೊತ್ತಾ? ಹಿಂದಿಲಿ ನಾವು ಸಜ್ಜ ಅಂತ ಕರಿತೀವಿ. ಏನಂತೀವಿ? ಸಜ್ಜ. Okay, first we have to write sajja. Okay, in this sajja, where is the jodakshar letter? Yes, ja, isn't it? So first we have to write sajja, and first we have to write ja. After that
we have to write ja as it is and we have to put halant. Okay, then it become half ja. Okay, after this we have to write half ja first and again another full ja. ಇದಕ್ಕೆ ನಾವು ಏನಂತೀವಿ ಕನ್ನಡದಲ್ಲಿ ಬರೀತಿದ್ದೀವಿ ಜ ಅಲ್ವಾ. Here, this is the method we have to write the Jodakshar. Okay. So students, what are you seeing in this picture? A child is feeling angry, isn't it? ನೀವು ಅಷ್ಟೇ ಅಲ್ವಾ, ಒಂದೊಂದು ಟೈಮು ಸಿಟ್ಟಾಗ್ತೀರಾ ಅಲ್ವಾ? ಓಕೆ, ಹಾಗಾದ್ರೆ ಸಿಟ್ಟು ಅನ್ನಕ್ಕೆ ಹಿಂದಿಲಿ ಏನಂತೀವಿ? ಗುಸ್ಸಾ ಅಂತ ಅಂತೀವಿ. ಏನಂತೀವಿ? ಗುಸ್ಸಾ. ಓಕೆ, ಅಂಡ್ ಫಸ್ಟ್ ಜೋಡಾಕ್ಷರ ಯಾವುದು? ಸ ಅಲ್ವಾ. ಫಸ್ಟು ಸ ಬರೀಬೇಕು, ಅದಾದ ತಕ್ಷಣ ಮತ್ತೆ ಸ ಬರೆದು ಹಲಂತ ಹಾಕಬೇಕು. ಓಕೆ, ಹಲಂತ ಹಾಕಾದ್ಮೇಲೆ ಅರ್ಧ ಸ, ಇಷ್ಟೇ ಅರ್ಧ ಸ ಆಗುತ್ತೆ. ಅವಾಗ ಏನಂತೆ, ಫಸ್ಟ್ ನಾವು ಅರ್ಧ ಸ ಹಾಕ್ಬಿಟ್ಟು ಫುಲ್ ಸ ಹಾಕಬೇಕು. ಆಯ್ತಾ? ಇವಾಗ ಸ ಆಗುತ್ತೆ. ಕನ್ನಡದಲ್ಲಿ ತೋರಿಸ್ತೀನಿ, ಇದರಲ್ಲಿ ಈಸಿ ಬರುತ್ತೆ. ಸ ಮತ್ತೆ ಸ ಒತ್ತಕ್ಷರ. ಇಲ್ಲೂ ಅಷ್ಟೇ ಸ ಮತ್ತೆ ಸನ ಜೋಡಾಕ್ಷರ. ಜೋಡಾಕ್ಷರ ಯಾವತ್ತೂ ಅಕ್ಷರದ ಮುಂಚೆ ಬರುತ್ತೆ. ಕನ್ನಡದಲ್ಲಿ ಅಕ್ಷರದ ಕೆಳಗಡೆ ಬರುತ್ತೆ ಅಲ್ವಾ, ಹಾಗೆ ಹಿಂದಿಲಿ ಅಕ್ಷರದ ಮುಂಚೆ ಬರುತ್ತೆ. ಫಸ್ಟು ಜೋಡಾಕ್ಷರ ಬರುತ್ತೆ, ಅದಾದ ತಕ್ಷಣ ಅಕ್ಷರ ಬರುತ್ತೆ. ಆಯ್ತಾ? After your academic class, if school is over, the school will give you holidays, isn't it? Holidays, summer holidays, isn't it? Yes. ಹಾಗಾದ್ರೆ ಹಾಲಿಡೇಗೆ ಕನ್ನಡದಲ್ಲಿ ಏನಂತ ಕರಿತೀವಿ? ರಜೆ ಅಂತ ಕರಿತೀವಿ ಅಲ್ವಾ, ಅಥವಾ ರಜಾ ದಿನ ಅಂತ ಕರಿತೀವಿ. ಹಿಂದಿಲಿ ಏನಂತ ಕರಿತೀವಿ ಅಂತ ಗೊತ್ತಾ? ಹಿಂದಿಲಿ ನಾವು ಚುಟ್ಟಿ ಅಂತ ಕರಿತೀವಿ. ಹಾಲಿಡೇಗೆ ಚುಟ್ಟಿ ಅಂತ ಕರಿತೀವಿ ಅಲ್ವಾ. ಸೊ ಚುಟ್ಟಿ ಅಲ್ವಾ. ಇಲ್ಲಿ ಜೋಡಾಕ್ಷರ ಟಗೆ ಇರೋದು. ಫಸ್ಟ್ ವಿ ಹ್ಯಾವ್ ಟು ರೈಟ್ ಟ ಅಂಡ್ ಆಫ್ಟರ್ ದಟ್ ಅಗೇನ್ ವಿ ಹ್ಯಾವ್ ಟು ರೈಟ್ ಟ ಆಸ್ ಇಟ್ ಈಸ್ ಅಂಡ್ ವಿ ಹ್ಯಾವ್ ಟು ಪುಟ್ ಹಲಂತ್. ಓಕೆ, ಹಲಂತ್. ದೆನ್ ಇಟ್ ಬಿಕಮ್ ಲೈಕ್ ದಿಸ್, ಟಿ. ಈ ತರ ಆಗುತ್ತೆ ಅಲ್ವಾ. ಸೊ ಸ್ಟೂಡೆಂಟ್ಸ್, what are you seeing in this picture? Yes, there are so many boxes, isn't it? Boxes of your decoration, your geometry, or boxes of filling some things are there, isn't it? Yes. So do you know what we call box in Kannada? ಕನ್ನಡದಲ್ಲಿ ನಾವು ಬಾಕ್ಸ್ಗೆ ಡಬ್ಬಿ ಅಂತ ಕರಿತೀವಿ ಅಲ್ವಾ. ಹಿಂದಿಲಿ ಏನಂತ ಕರಿತೀವಿ ಯಾರಿಗಾರು ಗೊತ್ತಾ? ಹಿಂದಿಲಿ ಡಿಬ್ಬ ಅಂತ ಕರಿತೀವಿ. ಓಕೆ, ಫಸ್ಟ್ ಇನ್ ದಿಸ್ ವರ್ಡ್ ವೇರ್ ಇಸ್ ದ ಜೋಡಾಕ್ಷರ? ಬ ಅಲ್ವಾ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಡಿಬ್ಬ. First we have to write ba. Okay. After that again ba and we have to add halant. Okay. Halant ಹಾಕಬೇಕು. After that it become only circle and the strokes. Okay. ba ಅಷ್ಟೇ ಉಳ್ಕೊಳ್ಳುತ್ತೆ, ಅರ್ಧ ba. ಇಲ್ಲಿ first we have to write ಅರ್ಧ ba and after that this. ಓಕೆ, ಬ ಮತ್ತೆ ಬನ ಒತ್ತಕ್ಷರ ಅಲ್ವಾ. ಇಲ್ಲಿ ಬ ಒತ್ತಕ್ಷರ ಮತ್ತೆ ಬ. ಓಕೆನಾ? ಸೊ ಸ್ಟೂಡೆಂಟ್ಸ್, ವಾಟ್ ಆರ್ ಯು ಸೀಯಿಂಗ್ ಇನ್ ದಿಸ್ ಪಿಕ್ಚರ್? ದಿಸ್ ಈಸ್ thatch ಆನ್ ದ ಹೌಸ್, isn't it? ಓಕೆ, ಕನ್ನಡದಲ್ಲಿ ಏನಂತ ಕರಿತೀವಿ? ಅದು ಹುಲ್ಲಿನ ಕಟ್ಟು ಅಂತ ಕರಿತೀವಿ. ಆಯ್ತಾ? ಇನ್ ಹಿಂದಿಲಿ ನಾವು ಅದಕ್ಕೆ
ಚಪ್ಪಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಚಪ್ಪಲ್. ಸೊ ಸ್ಟೂಡೆಂಟ್ಸ್, ಚಪ್ಪಲ್ ಅಲ್ವಾ, ಅದನ್ನ ಹುಲ್ಲಿನ ಚಪ್ಪರ ಅಂತ ಕರಿತೀವಿ. ಆಯ್ತಾ? ಇನ್ ಇಂಗ್ಲಿಷ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಥ್ಯಾಚ್. ಓಕೆ, ಹಿಯರ್ ಇನ್ ದಿಸ್ ವರ್ಡ್ ವೇರ್ ಇಸ್ ದ ಜೋಡಾಕ್ಷರ ಪ ಅಲ್ವಾ? ಪಗೆ ಜೋಡಾಕ್ಷರ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಚಪ್ಪಲ್. ಆಫ್ಟರ್ ದಟ್ ವಿ ಹ್ಯಾವ್ ಟು ರೈಟ್ ಪ. ಸೇಮ್ ಪ ಬರೀಬೇಕು. And we have to add halam, okay, below the letter. Then it become pa, arda pa ಆಗುತ್ತೆ. ಹಾಗಿದ್ರೆ ಫಸ್ಟ್ ನಾವೇನು ಬರಿಬೇಕು? ಅರ್ಧ ಪ ಬರಿಬೇಕು. ಅದಾದ ತಕ್ಷಣ ನಾರ್ಮಲ್ ಪ, ಇನ್ನೊಂದು ಪ ಬರಿಬೇಕು. ಇವಾಗ ಪ ಆಗುತ್ತೆ. ಕನ್ನಡದಲ್ಲಿ ತೋರಿಸ್ತೀನಿ. ಪ ಮತ್ತೆ ಒತ್ತಕ್ಷರ ಅಲ್ವಾ? ಇಲ್ಲಿ ಪ ಯಾವಾಗಲೂ ಪನ ಒತ್ತಕ್ಷರ. ಹಿಂದಿಲಿ ಪನ ಪ ಅನ್ನೋ ಅಕ್ಷರದ ಜೋಡಾಕ್ಷರ ಮೊದಲು ಬರುತ್ತೆ, ಆಮೇಲೆ ಪ ಅಕ್ಷರ ಬರುತ್ತೆ. ನಿಮಗೆ ಯಾವ್ದಾದ್ರು ಸಮಾರಂಭದಲ್ಲಿ ಆರ್ ಇನ್ ಸ್ಕೂಲ್ ಫಂಕ್ಷನ್, ಇನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇರುತ್ತೆ. ಅದಕ್ಕೆ ಏನ್ ಬೇಕು? ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ವಾಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಟು ಪರ್ಫಾರ್ಮ್ on your school function? First is confidence, isn't it? Yes. ಹಾಗಾದ್ರೆ ಕಾನ್ಫಿಡೆನ್ಸ್ಗೆ ಕನ್ನಡದಲ್ಲಿ ಏನಂತೀವಿ? ಧೈರ್ಯ ಅಂತ ಅಂತೀವಿ. ಹಿಂದಿಲಿ ಏನಂತೀವಿ? ಯಾರಿಗಾದ್ರೂ ಗೊತ್ತಾ? ಹಿಮ್ಮತ್ ಅಂತ ಅಂತೀವಿ. ಏನಂತೀವಿ? ಹಿಮ್ಮತ್. ಹಿಮ್ಮತ್ ಅಂತ ಕರಿತೀವಿ ಅಲ್ವಾ? ಧೈರ್ಯಕ್ಕೆ ಹಿಂದಿಲಿ ಹಿಮ್ಮತ್ ಅಂತ ಅಂತೀವಿ. ಇನ್ ಇಂಗ್ಲಿಷ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾನ್ಫಿಡೆನ್ಸ್. ಓಕೆ, ಫಸ್ಟ್ ವಿ ಹ್ಯಾವ್ ಟು ರೈಟ್ ಹಿಮ್ಮತ್. And which is the jodakshar here? Ma. Okay, first we have to write ma. After that we have to add halant below the letter and it become half ma. Okay, after this we have to put half ma first and the ma letter. Okay, ಕನ್ನಡದಲ್ಲಿ ಮ ಮತ್ತೆ ಅದರ ಒತ್ತಕ್ಷರ ಅಲ್ವಾ? ಕನ್ನಡದಲ್ಲಿ ಮ ಮತ್ತೆ ಕೆಳಗಡೆ ಒತ್ತಕ್ಷರ ಮಾದಿರುತ್ತೆ. ಆಯ್ತಾ? ಇಲ್ಲಿ ಫಸ್ಟು ಜೋಡಾಕ್ಷರ ಮ ಜೋಡಾಕ್ಷರ ಮೊದಲು ಬರುತ್ತೆ, ಅದಾದ ತಕ್ಷಣ ಮ ಅಕ್ಷರ ಬರುತ್ತೆ. Student, what are you seeing in this picture? Yes, car, isn't it? ಕನ್ನಡದಲ್ಲಿ ನಾವೇನಂತೀವಿ? ಕಾರು ಅಂತ ಕರಿತೀವಿ. ಹಾಗಾದ್ರೆ ಹಿಂದಿಲಿ ಏನಂತ ಕರಿತೀವಿ? ಯಾರಿಗಾದ್ರೂ ಗೊತ್ತಾ? ಗಡ್ಡಿ ಅಂತ ಕರಿತೀವಿ. ಏನಂತೀವಿ? ಗಡ್ಡಿ. ಗಡ್ಡಿ ಅಂತ ಕರಿತೀವಿ ಅಲ್ವಾ? ಇಲ್ಲಿ ಏನಾಗಿದೆ? ಅರ್ಧ ಅಕ್ಷರ ಆಗಿಲ್ಲ ಅಲ್ವಾ? ಅಲ್ಲನ್ ಹಾಗೆ ಹಾಕಿದ್ದೀವಿ. ಇಲ್ಲಿ ಕಾರು ಇನ್ ಕನ್ನಡ. ಇನ್ ಇಂಗ್ಲಿಷ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾರ್. ಓಕೆ, ಫಸ್ಟ್ ಇಲ್ಲಿ ಅರ್ಧ ಅಕ್ಷರ ಆಗಿಲ್ಲ ಅಲ್ವಾ? ಒಂದಿಷ್ಟು ಅಕ್ಷರಗಳಿಗೆ ಅರ್ಧ ಅಕ್ಷರ ಹಾಕಕ್ಕೆ ಬರೋದಿಲ್ಲ. ಓಕೆ, ಡಿಗೆ ಜೋಡಾಕ್ಷರ ಆಗಿದೆ. ಫಸ್ಟ್ ಒನ್ ವಿ ಹ್ಯಾವ್ ಟು ರೈಟ್ ಫಸ್ಟ್ ದ. ಓಕೆ, ಆಫ್ಟರ್ ದಟ್ again we have to write da and we have to put halant. So it become like this. Okay, in Kannada da ಮತ್ತೆ da na ಒತ್ತಕ್ಷರ ಅಲ್ವಾ? So what we learned in this class? In this class we learned ಜೋಡಾಕ್ಷರ ಅಭ್ಯಾಸ ಅಲ್ವಾ? ಹಾಗಾದ್ರೆ ನಾವು ಯಾವ ಜೋಡಾಕ್ಷರನ ಕಲ್ತಿದೀವಿ? ಸಜಾತಿಯ ಜೋಡಾಕ್ಷರನ, ವಿಜಾತಿ ಜೋಡಾಕ್ಷರನ? ಸಜಾತಿ ಜೋಡಾಕ್ಷರನ ಕಲ್ತಿದೀವಿ ಅಲ್ವಾ? I will give you home assignment. First, ಚಿಲ್ಲಾನ, ಕನ್ನಡ or ದಬ್ಬ and ಸಮ್ಮಾನ್.
ಇದಕ್ಕೆ ನೀವು ಹಲಂತ್ ಹಾಕ್ಬಿಟ್ಟು ವಿಂಗಡಿಸಿ